ಅಲ್ಲ 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 ಪ್ರೇಮದ ರಕ್ಷಕ. ಹೌದು, ನಾನು ಶೀಲಾಳನ್ನು ಪ್ರೇಮಿಸಿ ಕಾಮಿಸಿದ್ದೇನೆ. ನನ್ನ ಹೃದಯ ರಂಧ್ರದಲ್ಲಿ ಸ್ಥಾನ ಕೊಟ್ಟಿದ್ದೇನೆ. ನಾನು ಮುಡಿಸಿದ ಹೂವು ಬಾಡಿದರಲ್ಲಿ, ನಾನು ಮಾಡಿದ ಪ್ರೀತಿ ಬಾಡದರಲ್ಲಿ. ಹುಟ್ಟುವುದು ಸತ್ಯ, ಸಾವು ಬದುಕಿನ ನಡೆಯುವ ಘಟನೆಗಳೆಲ್ಲ ಸತ್ಯ. ಹೌದು, ಒಂದು ಹೆಣ್ಣಿಗೆ ಮೋಸ ಮಾಡಿ ಇದು 100ಕ್ಕೆ 100 ಸತ್ಯ. ನೀ ತಿಳಿದುಕೊಂಡಂತೆ ನೀನಾಡುವ ನಾಟಕಕ್ಕೆ ತಾಳ ಹಾಕುವ ತಿಳಿಗೇಡಿಯಲ್ಲ. ನಿನಗೆ ನಿನ್ನ ತಂದೆಯ ಮಾತು ಮುಖ್ಯವೋ ಅಥವಾ ನಿನ್ನನ್ನೇ ನಂಬಿ ಪ್ರೀತಿಯಲ್ಲಿ ನಿನಗೆ ದಾರಿ ಹೇಳುವ ಪ್ರೇಷಿಯ ಮಾತು ಮುಖ್ಯವೋ? ನನಗೆ ಇಬ್ಬರು ಮಾತು ಮುಖ್ಯ. ಒಂದು ಕಡೆ ಬಾವಿ, ಒಂದು ಕಡೆ ಕೆರೆ. ನಾನು ಅಯ್ಯೋ ಹುಚ್ಚ, ನಿನಗೆ ಇಬ್ಬರ ಮಾತು ಮುಖ್ಯವಾದರೆ ಜೀವನ ಎಂಬ ಹೊಳೆಯಲ್ಲಿ ನಿನ್ನ ಬಾಳನೌಕೆ 2 ದಡ ಸೇರದೆ ದಿಕ್ಕು ತಪ್ಪಿ ನಡು ನೀರಿನಲ್ಲಿ ಮುಳುಗಿ ನಿನ್ನ ಬಾಳೊಂದು ಕಾಗ್ದತ್ತಲೆಯಿಂದ ಮಸಣವಾಗಿ ಬಿಡುತ್ತದೆ. ಏನು ಮಾಡಲಿ? ಶೀಲಾಳ ಮೋಹದಲ್ಲಿ ಬಂಧಿತನಾಗಲೇ ಕಡಿವಾಣಕ್ಕೆ ಕಟ್ಟಿ ಬೀಳಲೆ? ಇಲ್ಲ ಇಲ್ಲ ಇಲ್ಲ, ಹುಟ್ಟಿ ಬೆಳೆದ ತನ್ನ ಹೊರತ ಅವರು ಮನೆ ತೆರೆದು ನನ್ನ ಮೋಹ ಪಾಸದಲ್ಲಿ ಬಂಧಿತರಾದ ಶೀಲಾಳ ಕೈ ಹಿಡಿದು ಅವಳಿಗೆ ಬಾಳ ಕೊಡುತ್ತೇನೆ. ಇದೇ ನನ್ನ ಧರ್ಮ. ನಿನಗೆ ನೀನು ಹಡೆದವರನ್ನು ಧಿಕ್ಕರಿಸುವ 10 ಜನರು ಸತಿ ಸಾಧ್ಯವನ್ನು ತರಬಹುದು, ಆದರೆ ಎತ್ತ ಮಾತಾಪಿತರನ್ನು ತರಲು ಸಾಧ್ಯವೇ? ಎತ್ತವರ ಋಣ ತೀರಿಸಲು ನಿನ್ನ ಮೈ ಚರ್ಮವನ್ನೇ ಸುಲಿದು ಪಾದರಕ್ಷೆ ಮಾಡಿ ಅವರ ಕಾಲಿಗೆ ಹಾಕಿದರೂ ಆ ಸ್ಥಾನದ ಋಣ ತೀರಿಸಲು ಅಸಾಧ್ಯ. ಈಗ ಆತ್ಮಹತ್ಯೆ ಮಾಡಿಕೊಂಡರೆ? ಈಗ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ಉತ್ತಮ ಬೀಜ ಬಿತ್ತಿದರೆ ಅಲ್ಲಿ ಹುಲ್ಲಿನ ಗಿಡ ಬೆಳೆಯುತ್ತದೆ. ಹುಲ್ಲಿನ ಗಿಡ ಬೆಳೆದರೂ ಅದರಲ್ಲಿ ಕೋಮವಾದ ಗುಲಾಬಿ ಹೂವು ಬೆಳೆಯುತ್ತೆ. ಅದರಲ್ಲಿ ಮೊತ್ತಾಗಿ ಅರಳಿದ ಹೂವು ಶಿವನ ಶಿರವೇರಿ ಪೂಜೆಗೆ ಅರ್ಪಣವಾಗಿದೆ. ಅಪ್ಪಾಜಿ, ನೀವು ತಿಳಿದುಕೊಂಡಂತೆ ಶೀಲ ಅಲ್ಲ, ನಿಮ್ಮ ಪಾಲಿನ ಬಂಗಾರದ ಹೂವು. ಹಣದ ರೂಪ ಹೊಂದಿ ಪಾದರದ ಮುಡಿಯನ್ನೇರಿ ಹಿರಿಮೆ ಎತ್ತಿಸುತ್ತೆ ಹೊರತು ಶಿವನ ಪಾದಕ್ಕೆ ಮೋಕ್ಷವಾಗುವುದಿಲ್ಲ. ಎಲೆಮರ ಹೂವಿನ ಅವಶ್ಯಕತೆ ನೀನು ತಿಳಿದುಕೊಂಡಂತೆ ಚಿನ್ನದ ಬೆಳೆಯಲ್ಲ. ಅಪ್ಪಾಜಿ, ನಾನು ಆ ಅರ್ಥದಲ್ಲಿ ನಿಮಗೆ ಹೇಳಿಲ್ಲ. ನೀವು ಅಪಾರ್ಥ ತಿಳಿದುಕೊಂಡ್ರೆ ನನ್ನ ಗತಿ. ನಿನ್ನ ಸ್ಥಿತಿಗತಿ ದುರ್ಗತಿ ಆಗಬಾರದೆಂಬುದೇ ನನ್ನ ಆಸೆ. ಈ ಮುತ್ತೈದು ಎಂದು ಚಿನ್ನದ ಬಳೆಯೂ ಅಲ್ಲ, ಗತಿಯ ಸತ್ತರಿಂದ ಗತಿಯ ಕೊರಳಿದ್ದ ಸರವನ್ನು ಹರಿಯುವುದೂ ಅಲ್ಲ, ಚಿನ್ನದ ಬಳೆಗಳನ್ನು ಹರಿಯುವುದೂ ಅಲ್ಲ, ಅವಳ ಕೊರಳಲ್ಲಿರುವ ಮಾಂಗಲ್ಯ ಸರವು ಮಾಂಗಲ್ಯವೂ ಅಲ್ಲ, ಕೈಯಲ್ಲಿರುವ ಹಸಿರು ಬಳೆಗಳು ಪತಿಯ ಕಾಲಕ್ಕೆ ಸೇರುತ್ತದೆ ಹೊರತು
ಕಾವ್ಯ ಬಟ್ಟೆ ಒಳಗಲ್ಲಿರುವ ಕರಿಮನೆಯ ಸರವು ಸರವಲ್ಲ. ನೀನು ತಿಳಿದುಕೊಂಡಿದ್ದೇವೆ ಎಲ್ಲ ಎಲ್ಲ. ಅಪ್ಪಾಜಿ, ಸ್ವಲ್ಪ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ. ಈ ರೀತಿ ನೀವು ದುಡಿಸಿದರೆ ನನ್ನ ಮನೋವೇದನೆ ನಿಮಗೆ ಹೇಗೆ ಅರ್ಥವಾಗಬೇಕು? ಅಪ್ಪಾಜಿ, ಶೀಲವತಿ ಅವಳು ನನ್ನನ್ನೇ ನಂಬಿದಳೆ. ಅವಳ ನಂಬಿಕೆಗೆ ದ್ರೋಹ ಬಗೆಯಲ್ಲಿ ವಿಶ್ವಾಸಘಾತಕನಾಗಲು. ವಿಶ್ವನಾಥ, ಮನುಷ್ಯ ತಿನ್ನುವ ಕೂಳಿಗೆ ಬಡವನಾದರೂ ಕುಲಕ್ಕೆ ಬಡವನಾಗಬಾರದು. ಸಂಪತ್ತನ್ನೇ ಕಳೆದುಕೊಂಡರೂ ಮಾನವೀಯತೆಯನ್ನು ಮಾತ್ರ ಮರೆಯಬಾರದು. ಹಿಂದೇಗೆ ನನ್ನ ಜೀವಾಳ ಪ್ರೀತಿ ವೃಕ್ಷಕ ನೀರೆರೆದು ಬೆಳೆಸಿ ನಿಮ್ಮ ಹಸ್ತ ನನ್ನ ಮಸ್ತಕದ ಮೇಲೆ ಇರಲಿ. ನಿಮ್ಮ ಕಾಲೆಳೆದು ಬೇಡಿಕೊಳ್ಳುತ್ತೇನೆ. ಅಪ್ಪ, ನಿಮ್ಮ ಮಗ ಬದುಕುವುದು ನಿಮಗೆ ಇಷ್ಟವಿಲ್ಲವೇ? ನಿಮ್ಮ ಬಾಳು ಸಂತೋಷವಾಗಿರಲೆಂದು ಆನಂದಿಸಲವೇ? ಅಪ್ಪಾಜಿ, ನನ್ನ ಜೀವನವನ್ನು ಬಿಟ್ಟು ಬದುಕುವ ಸಾಧ್ಯವಿಲ್ಲ. ಅಪ್ಪ, ಸಾಧ್ಯವಿಲ್ಲ. ಒಬ್ಬನೇ ಮಗನೆಂದು ಉಪ್ಪಿನಿಂದ ಬೆಳೆಸಿದ್ದು ನನ್ನದೇ ತಪ್ಪಾಯಿತು. ನನ್ನ ಮಗ ಶಿಸ್ತಿನ ಸಿಪಾಯಿ ಆಗುತ್ತೆಂದು ನಾನು ಬೇಡಿಕೊಂಡಿದ್ದೇ ತಪ್ಪಾಯಿತು. ಸಿಪಾಯಿ ಅಂದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಶಿಸ್ತು ಶಿಕ್ಷಣದ ಹೆಬ್ಬಾಗಿಲು. ಆ ಶಿಕ್ಷಣದಲ್ಲಿ ಕಲಿಯುವ ಧರ್ಮ ಮನೋಧರ್ಮ ಸಾಗುವ ಇಚ್ಛೆ ನನಗೆ. ಶಿಕ್ಷಣದಲ್ಲಿ ನಾವು ಕಲಿಯಬೇಕಾದ್ದು ಮಾನವೀಯತೆ. ನೀನು ಮಾನವೀಯತೆಯಿಂದ ಮನೋಧರ್ಮವು ಅಡಕವಾಗಿದೆ. ನೀನು ಮಾನವೀಯತೆಯನ್ನೇ ಕಲಿತಿಲ್ಲ. ನಮಗೆ ಜಿಗಿದಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ. ನಿಮ್ಮ ಅಂತಿಮ ತೀರ್ಮಾನ ಅದು ನನ್ನ ಮನೋಧರ್ಮಕ್ಕೆ ವಿರುದ್ಧವಾಗಿದೆ. ಅಪ್ಪ, ಅವಳನ್ನು ಬಿಟ್ಟಿರುವುದು ನನ್ನಿಂದ ಸಾಧ್ಯವಿಲ್ಲ. ತೀರ್ಮಾನ ಬದಲಾಗದು. ಈ ಎಲ್ಲ ತೀರ್ಮಾನ ನಿನ್ನ ಕೈಯಲ್ಲಿದೆ. ಹುಡುಕಬೇಡಿ ಅಪ್ಪಾಜಿ, ಹುಡುಕಬೇಡಿ. ಒಂದು ಕಡೆ ಶೀಲ ಎಂಬ ಹೆಣ್ಣಿನ ವ್ಯಾಮೋಹ, ಇನ್ನೊಂದು ಕಡೆ ಬೆತ್ತುವ ನಾನು ಯಾವುದನ್ನು ತ್ಯಾಗ ಮಾಡಲಿ? ಏನೇ ಆಗಲಿ, ಶೀಲಾಳೆ ನನ್ನ ಬಾಳ ಸಂಗ, ಇದೇ ನನ್ನ ಕೊನೆ. ಪಡೆದುಕೊಂಡು ಬಂದುದನ್ನು ಉಣ್ಣಬೇಕು. ಶೀಲಳ ಬಗ್ಗೆ ಚಿಂತಿಸದೆ ಅವಳನ್ನು ಮರೆತು ಬಿಡು. ಕೊನೆಗೂ ನಿಮ್ಮ ಆಟ ಸಾಗಿಸಿ ಬಿಟ್ಟಿಯಲ್ಲಪ್ಪ ಅಪ್ಪಾಜಿ.